ಹಾಯ್ ಎಲ್ರಿಗೂ ನಮಸ್ಕಾರ. ಈ ಬಾರಿ ರಕ್ಷಾಬಂಧನಕ್ಕೆ ಮನೆಯಲ್ಲೇ ಹೆಲ್ತಿಯಾಗಿ ಹೆಸರುಬೇಳೆ ಲಡ್ಡುನ ಮಾಡಿದ್ದೆ. ಹಾಗೆ ಕೆಲವೊಂದು ಹೊಸ ಪಾತ್ರೆಗಳನ್ನ ಕೂಡ ತಗೊಂಡಿದ್ದೆ. ಅದ್ರ ಮೇಲೆ ಸ್ಟಿಕ್ಕರ್ ಅಂಟಿಸಿರ್ತಾರಲ್ಲ, ಅದನ್ನ ಈ ಟ್ರಿಕ್ನ ಯೂಸ್ ಮಾಡಿ ಪಾತ್ರೆನ ಬಿಸಿ ಮಾಡಿ ಈಸಿಯಾಗಿ ರಿಮೂವ್ ಮಾಡ್ಕೊಂಡ್ಬಿಡ್ಬೋದು. ಆಮೇಲೆ ವಾಶ್ ಮಾಡ್ಕೊಂಡ್ರೆ ಯಾವುದೇ ರೀತಿ ಅಂಟು ಕೂಡ ಇರೋದಿಲ್ಲ. ನಾನು ಯಾವಾಗಲೂ ಹೊಸ ಪಾತ್ರೆಗಳನ್ನ ತಂದಾಗ ಇದೇ ರೀತಿ ಸ್ಟಿಕ್ಕರ್ನ ರಿಮೂವ್ ಮಾಡ್ಕೋತೀನಿ. ಇನ್ನು ಹೆಸರುಬೇಳೆ ಲಡ್ಡು ಮಾಡೋದಕ್ಕೆ ನಾನಿಲ್ಲಿ 2 ಕಪ್ ಹೆಸರು ಬೇಳೆನ ತಗೊಂಡಿದ್ದೀನಿ. ಹೊಂಬಣ್ಣ ಬರೋವರೆಗೂ ಇದನ್ನ ಹುರ್ಕೊಂಡು ತಣ್ಣಗಾದ್ಮೇಲೆ ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡ್ಕೊಬೇಕು. ತುಂಬಾನೇ ಸಾಫ್ಟ್ ಆಗಿ ಪೌಡರ್ ಮಾಡ್ಕೊಳ್ಳೋದಕ್ಕಿಂತ ರವೆಗಿಂತ ಸ್ವಲ್ಪ ಸಣ್ಣದಾಗಿ ಮಾಡ್ಕೊಂಡ್ರೆ ಸಾಕಾಗುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಈಗ ಇದಕ್ಕೆ 1 ಕಪ್ ಪುಡಿ ಮಾಡಿರೋಂಥ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1/2 ಕಪ್ ಮಿಲ್ಕ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು 4 ಟೇಬಲ್ ಸ್ಪೂನ್ ತುಪ್ಪನ ಬಿಸಿ ಮಾಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಳ್ಳೋದು ಅಷ್ಟೇ. ನಂತರ ಇದಕ್ಕೆ ಪಿಸ್ತಾಯಿಂದ ಗಾರ್ನಿಷ್ ಮಾಡ್ಕೋತಾ ಇದ್ದೀನಿ. ಇಷ್ಟೇ ನಮಗೆ ಟೇಸ್ಟಿ ಆ್ಯಂಡ್ ಹೆಲ್ತಿ ಆಗಿರೋ ಹೆಸರುಬೇಳೆ ಉಂಡೆ ರೆಡಿ ಆಗೋಗುತ್ತೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಹಾಗೆಯೇ ಸಿಂಪಲ್ ಆಗಿ ಬೇಗನೆ ಮಾಡ್ಕೊಂಡ್ಬಿಡ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹೆಸರುಬೇಳೆ ಎಷ್ಟು ಒಳ್ಳೆಯದು ಹೆಲ್ತ್ಗೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಸೋಹನ್ ಮತ್ತು ತನೇಶ ಮಾಡುವಾಗಲೇ ಬಂದು ನೋಡ್ತಾ ಇದ್ರು ಹೇಗಿದೆ ಅಂತ ಹೇಳಿ. ಮತ್ತು ಟೇಸ್ಟ್ ಕೂಡ ಮಾಡಿ ಚೆನ್ನಾಗಿದೆ ಅಮ್ಮ ಅಂತ ಹೇಳಿದ್ರು. ಮಾಡಿರೋ ಅಡುಗೆನ ಇಷ್ಟಪಟ್ಟು ತಿಂದಾಗ ತುಂಬಾ ಖುಷಿ ಆಗುತ್ತೆ. ಈ ಸಲ ನನ್ನ ಮಕ್ಕಳಿಗೆ 4ನೇ ವರ್ಷದ ರಕ್ಷಾಬಂಧನ ಬದುಕಿಗೆ ಬಲ, ಅರಿವಿಗೆ ಗುರು, ಅಕ್ಕರೆಯ ಪ್ರತಿರೂಪ, ಕಾಳಜಿಗೆ ಕುಬೇರ, ಅನುದಿನ ಅನುಕ್ಷಣ ರಕ್ಷಿಸುವ ನನ್ನ ಎಲ್ಲ ಅಣ್ಣ ತಮ್ಮಂದರಿಗೆ ನನ್ನ ಕಡೆಯಿಂದ ರಕ್ಷಾಬಂಧನದ ಶುಭಾಶಯಗಳು. ಸೊ ನನ್ನ ಮಕ್ಕಳಿಗೂ ಕೂಡ ಹಬ್ಬಗಳು ಅಂದರೆ ತುಂಬಾ ಇಷ್ಟ. ಈ ಥರ ಎಲ್ಲ ಸೆಲೆಬ್ರೇಷನ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾನು ಯಾವುದೇ ಹಬ್ಬನ ಮಿಸ್ ಮಾಡೋದಕ್ಕೆ ಹೋಗಲ್ಲ. ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.